ಅಗ್ರಿಕಲ್ಚರ್ ಇಂದ ನಾವು ಬಂದಿರೋದು. ನಾವು ಕಾರ್ತಿಕ್ ಅಂತ ಹೆಸರು. ಸರ್ ಇದು ಬಂದು ನಿಮ್ಗೆ ಬೆಶಿ ಸೈಜ್ ಇದೆಲ್ಲ ಸ್ಪ್ರೇ ಮಾಡುವಂತ ಡ್ರೋನ್ ಬಂದಿದೆ ನಿಮ್ಗೆ. ಸೊ ಇದು 1 ಲೀಟರ್ 10 ಲೀಟರ್ಗೆ ನಿಮ್ಗೆ 1 ಎಕರೆ ಕವರ್ ಆಗುತ್ತೆ ನಿಮ್ಗೆ. ಒಂದು ಸರಿ ಚಾರ್ಜ್ ಮಾಡಿದ್ರೆ ನಿಮ್ಗೆ 3 ಎಕರೆ ತನಕ ಹೊಡಿಬಹುದು ನಿಮ್ಗೆ. ಸೊ ನಿಮ್ಗೆ ಏನಂತಂದ್ರೆ ನಿಮ್ಗೆ 5 ಲಕ್ಷ ಇದು ಪ್ರೈಸ್ ಬಂದು ನಿಮ್ಗೆ 3 ಸೆಟ್ ಬ್ಯಾಟ್ರಿ ಬರುತ್ತೆ. ಒಂದು ಚಾರ್ಜರ್ ಆಂಡ್ರಾಯ್ಡ್ ರಿಮೋಟ್ ಬರುತ್ತೆ. ನಿಮ್ಗೆ ಟ್ರೈನಿಂಗ್ ಫ್ರೀ ಇರುತ್ತೆ. ಇದು ಬಂದು ನಿಮ್ಗೆ ಮೈಸೂರಲ್ಲಿ ರೆಡಿ ಆಗಿರೋದಲ್ಲ, ಫ್ಯಾಕ್ಟ್ರಿ ಎಲ್ಲ ಇರೋದಲ್ಲ ಮೈಸೂರಲ್ಲಿ. ಸೊ ಏನಾದ್ರು ಸಬ್ಸಿಡಿ ಅವೈಲೇಬಲ್? ಇದು ಸಬ್ಸಿಡಿ ಇನ್ನ ಬಂದಿಲ್ಲ. ಸಬ್ಸಿಡಿ ಬಂದ್ರೆ ತುಂಬಾ ರೈತರಿಗೆ ಅನುಕೂಲ ಆಗುತ್ತೆ, ಬರುತ್ತೆ ಇನ್ನು ಮುಂದೆ. ಸೊ ಇದು 5 ಲಕ್ಷ EMI ಮುಖಾಂತರ ಇದೆ ನಿಮ್ಗೆ, ಲೋನ್ ಮುಖಾಂತರ ಸಿಗುತ್ತೆ ನಿಮ್ಗೆ. ಸೊ 5 ಲಕ್ಷ ಇದು. ಸೊ 10 ಲೀಟರ್ ಕೆಪಾಸಿಟಿ 20 ನಿಮಿಷ ಇದೆ ನಮ್ಮ ಹತ್ರ. ಸೊ 1 ಅವರ್ ಅಲ್ಲಿ ಎಷ್ಟು ಕವರ್ ಮಾಡಬಹುದು ಸರ್? 1 ಅವರ್ ಬೇಡ ನಿಮ್ಗೆ, 20 ನಿಮಿಷಕ್ಕೆ 3 ಎಕರೆ ಕವರ್ ಮಾಡಬಹುದು. ಸೊ ನಿಮ್ದು ಸರ್ವಿಸಸ್ ಸರ್ವಿಸ್ ಎಲ್ಲ ಚೆನ್ನಾಗಿದೆ. ನಿಮ್ಗೆ ತುಂಬಾ ಏನಾದ್ರು ಜಾಸ್ತಿ ಮೈಸೂರಿಗೆ ತರಬೇಕಾಗುತ್ತೆ. ಸದ್ಯ ನಾವು ಮೈಸೂರು ಇದೆ, ನಿಮ್ ಸೇಲ್ಸ್ ಮತ್ತೆ ಎಲ್ಲೆಲ್ಲ ಇದೆ? ಸೇಲ್ಸ್ ಮಾತ್ರ ಈಗ ಸದ್ಯಕ್ಕೆ ಮೈಸೂರಲ್ಲಿ ಇದೆ ಸರ್. ಎಷ್ಟು ವಿಜಯಪೇಟೆ ಎಲ್ಲ ಕೊಡ್ತೀವಿ, ಬಾಗಲಕೋಟೆ ಎಲ್ಲ ಕೊಡ್ತೀವಿ. ಸ್ವಲ್ಪ ನಿಮ್ ನಂಬರ್ ಹೇಳ್ಬಿಡಿ ಸರ್. ನಂಬರ್ ಪಾಪ್ಯುಲೇಟ್ ಅಲ್ಲಿ ತೋರಿಸಿ ನಮಗೆ. ಓಕೆ, ಥ್ಯಾಂಕ್ ಯು. ಇದು ಕಾಸ್ಟ್ ಬಂದ್ಬಿಟ್ಟು 3.5 ಲಕ್ಷ. ಇದು ನಾವು ಒಂದ್ ಎಕರೆಗೆ ನಾವು ಮ್ಯಾನ್ಯುವಲ್ ಆಗಿ ರೈತರು ಯೂಸ್ ಮಾಡಂಗಿದ್ರೆ 1 ಎಕರೆಗೆ 1 ತಾಸು ಆಗುತ್ತೆ. ಬಟ್ ನಾವು ಈ ಎಲೆಕ್ಟ್ರಿಸಿಟಿ ಯೂಸ್ ಮಾಡೋದ್ರೆ 10 ನಿಮಿಷದಲ್ಲಿ 1 ಎಕರೆ ಯೂಸ್ ಮಾಡ್ತೀವಿ. ಟ್ಯಾಂಕ್ ಬಂದ್ಬಿಟ್ಟು 10 ಲೀಟರ್ ಇರುತ್ತೆ. 10 ಲೀಟರ್ದಲ್ಲಿ ನಾವು 1 ಎಕರೆ ಈಸಿಯಾಗಿ ಕವರ್ ಮಾಡಬಹುದು. 10 ನಿಮಿಷದಲ್ಲಿ ಒಂದು ಎಕರೆ ಈಸಿಯಾಗಿ ಆಗ್ಬಿಡುತ್ತೆ. ಈ ಡ್ರೋನ್ಗೆ 2 ಬ್ಯಾಟ್ರಿ ಇರ್ತವೆ. ಈ ಬ್ಯಾಟ್ರಿ ನಾವು ಮನೆಯಲ್ಲೇ ಚಾರ್ಜ್ ಮಾಡ್ಕೋಬಹುದು. ಈ ಬ್ಯಾಟ್ರಿ ಬಂದ್ಬಿಟ್ಟು 2 ಬ್ಯಾಟ್ರಿ ಇರುತ್ತೆ ಒಂದ್ ಸರಿಗೆ. 2 ಬ್ಯಾಟ್ರಿನ 1 2ರಿಂದ 3 ಎಕರೆನ ಕವರ್ ಮಾಡುತ್ತೆ. ಬಟ್ ನಾವು ಈ ಡ್ರೋನ್ ನಾವು ಸೇಲ್ ಕೂಡ ಮಾಡ್ತಾ ಇದೀವಿ ಸರ್. ಇದನ್ನ ಈ ಡ್ರೋನ್ ನಾವು ಸೇಲ್ ತಗೊಂಡವರಿಗೆ ನಾವು ಅವ್ರಿಗೆ ಫೈಲ್ ಟ್ರೈನಿಂಗ್ ಕೂಡ ಕೊಡ್ತೀವಿ, ಏವಿಯೇಷನ್ ಲೈಸೆನ್ಸ್ ಕೂಡ ತೆಗೆಸ್ಕೊಡ್ತೀವಿ. ಅವ್ರಿಗೆ ಸೇಲ್ಸ್ ಮಾಡ್ತೀವಿ, ಸರ್ವಿಸ್ ಕೂಡ ನಾವೇ ತಂದು ಕೊಡ್ತೀವಿ. ಅವ್ರಿಗೆ ಏನೇ ಪ್ರಾಬ್ಲಮ್ ಬಂದು ನಾವೇ ಎಲ್ಲ ಮುಂದೆ ನಿಂತ್ಕೊಂಡು ಎಲ್ಲ ಸಾಲ್ವ್ ಮಾಡಿ ಕೊಡ್ತೀವಿ ಸರ್. ಅವರಿಗೆ ಆ ಪೈಲಟ್ ಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ. ಮತ್ತೆ ಇದರಲ್ಲಿ ನಾವು ಲೋನ್ ಫೆಸಿಲಿಟೀಸ್ ಕೂಡ ಇದೆ. ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಜಸ್ಟ್ ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಲೋನ್ ಕೂಡ ನಾವೇ ಮಾಡಿಸಿ ಕೊಡ್ತೀವಿ. ಸಬ್ಸಿಡಿ ಇರುತ್ತೆ, ಬಟ್ ಸಬ್ಸಿಡಿ ನಾವು ಯಾವ್ದನ್ನ ಈಗ ಗವರ್ಮೆಂಟ್ ಆಫೀಸಿಯಲ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೋದ್ರೆ ಸಬ್ಸಿಡಿ ಕೂಡ ಮಾಡಿಸ್ಕೊಡ್ತೀವಿ ಸರ್. ಸೊ 3.5 ಲಕ್ಷ 3.5 ಲಕ್ಷ ಇದೆ ಸರ್. ಸಬ್ಸಿಡಿ ಬೇಕಂದ್ರೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಬ್ಸಿಡಿ ಕೂಡ ಬರುತ್ತೆ. ಇದಕ್ಕೆ ಟ್ರೈ ಮಾಡ್ಬೇಕು ಸರ್. ಸರ್ ಆಕ್ಚುಲಿ ನಮ್ದು ಹೈದರಾಬಾದ್ ಸೇಲ್ಸ್ ಇದೆ ಸರ್. ನಾವು ಹುಬ್ಳಿಲಿ ಕೂಡ ಒಂದು ಆಫೀಸ್ ಮಾಡಿದೀವಿ ರೀಸೆಂಟ್ ಆಗಿ. ಹುಬ್ಳಿಯಿಂದ ಆಪರೇಟ್ ಮಾಡ್ತೀವಿ. ಸೊ ಫೋನ್ ನಂಬರ್ ಸರಿ ಇದೆ ನಿಮ್ಗೆ. ಓಕೆ. ಸೊ ಸರ್ವಿಸ್ ಎಲ್ಲ ನಾವು ಅಪ್ ಟು ಹೈದರಾಬಾದ್ ಇಂದ ಮಾಡಿಸ್ಕೊಡ್ತೀವಿ. ಇಲ್ಲ ನಾವು ಟೆಕ್ನಿಷಿಯನ್ಸ್ ಎಲ್ಲ ಕಳಿಸ್ಬಿಟ್ಟು ನೀವು ಡ್ರೋನ್ ತಗೊಂಡ್ರೆ ಅಲ್ಲಿಗೆ ಇದ್ದಲ್ಲೇ ಬಂದು ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ಮೈನರ್ ಇದ್ರೆ ಅಲ್ಲೇ ಮಾಡಿಸ್ತೀವಿ. ಮೇಜರ್ ಪ್ರಾಬ್ಲಮ್ ಇದ್ರೆ ನಾವು ಹೈದರಾಬಾದ್ ತಗೊಂಡು ನಾವೇ ಮಾಡಿ ಮತ್ತೆ ನಿಮಗೆ ಕಳಿಸ್ತೀವಿ ಸರ್. ಥ್ಯಾಂಕ್ ಯು. ಮೂನ್ ರೈಡ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿಂದ ಮಾತಾಡೋದು. ಇದು ಬಂದ್ಬಿಟ್ಟು ನಮ್ದು ಮೂನ್ ರೈಡ್ ಕಂಪ್ನಿಯಲ್ಲಿ ಮೂರ್ ತರದ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ ಇದೆ. ಒಂದು 27 HP, ಒಂದು 50 HP, ಒಂದು 75 HP. 27 HP ಬಂದ್ಬಿಟ್ಟು ಅದು 8 ಲಕ್ಷ. ಆಮೇಲೆ ನೆಕ್ಸ್ಟ್ ಅದ ನಂತರ 50 HP ವೆಹಿಕಲ್ ಅದು 14 ಲಕ್ಷ. ಇದು ಬಂದ್ಬಿಟ್ಟು 75 HP. ಇದು ಬಂದ್ಬಿಟ್ಟು ನಿಮ್ಗೆ 20 ಲಕ್ಷ. ಇನ್ನು ಡೀಸೆಲ್ ಟ್ರ್ಯಾಕ್ಟರ್ ಅಲ್ಲಿ ಏನೇನ್ ಮಾಡ್ತೀರಾ ಸೊ ಅದನ್ನು ಅದರೊಳಗೆ ಮಾಡಬಹುದು. ಇದು ನೋಡಿ, ಇದು 75 HP ನಿಮಗೆ ಉದಾಹರಣೆಗೆ ತಗೋಬಹುದು. ಅಂದ್ರೆ 2 ಅವರ್ ಚಾರ್ಜ್ ಮಾಡಿದ್ರೆ ಇದು ನಿಮಗೆ ಕಲ್ಟಿವೇಟರ್ ರೂಟಿವೇಟರ್ ಅಷ್ಟಿನ ಅಂತಂದ್ರೆ ನಿಮಗೆ 8 ರಿಂದ 9 ಅವರ್ ಹೋಗ್ಬೋದು ಸರ್. ನೀವು ಮಾರ್ಲಿ ಆಗಿ ಹೋಗ್ತೀನಿ ಅಂದ್ರೆ 10 ಅವರ್ ಹೋಗುತ್ತೆ. ಥ್ಯಾಂಕ್ ಯು. ಪ್ರೈಸ್ ಏನಿದೆ ಸರ್? ಪ್ರೈಸ್ ಬಂದ್ಬಿಟ್ಟು 20 ಲಕ್ಷ ಇದೆ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಇದು ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ. ಸರ್, ನಮ್ದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ದಾಂಡೇಲಿ. ನಾವು ಸಸಿಗಳನ್ನ ರೈತರಿಗೆ ಅವ್ರ ಜಾಗಕ್ಕೆ ಕೊಡ್ತೀವಿ. ಕೇವಲ ಈಗ ಗಾಳಿ ಮರ ನಿಮಗೆ 3 ರೂಪಾಯಿ ಕೊಂದು ಕೊಡ್ತೀವಿ. ಸೂಬಗುಲು 1.5 ರೂಪಾಯಿ ಬಂದು ಆನ್ ಸ್ಪಾಟ್ ಡೆಲಿವರಿ ಫ್ರೀ ಇರುತ್ತೆ. ಮಿನಿಮಮ್ ಆರ್ಡರ್ ಬಂದು 2,000 ಸಸಿ ಕೊಡ್ಬೇಕಾಗುತ್ತೆ. ಇದರಿಂದ ರೈತರಿಗೆ ಏನಾಗುತ್ತೆ ಅಂದ್ರೆ ಬಾರ್ಡರ್ ಗಳಲ್ಲಿ ಬೆಳೆ ಹಾಕೋಬಹುದು. ಇದನ್ನ ಮತ್ತು ಇದರಿಂದ ಪದವಿಯಿಂದಾನು ಇನ್ಕಮ್ ತಗೋಬಹುದು, ವೇಸ್ಟ್ ಲ್ಯಾಂಡ್ ಇಂದಾನು ಇನ್ಕಮ್ ತಗೋಬಹುದು. ಆಮೇಲೆ 4 ವರ್ಷ ಕ್ರಾಪ್ ಇದು.
ನಾವೇ ಬಂದು ನೀವು ಯಾವುದೇ ಮಾರುಕಟ್ಟೆ ಹುಡುಕೊಂಡ್ ಹೋಗೋ ಅವಶ್ಯಕತೆ ಇಲ್ಲ, ನಾವೇ ನಿಮ್ ಜಾಗಕ್ಕೆ ಬಂದು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಇದರಿಂದ ರೈತರಿಗೆ ಒಂದು ಮಾರುಕಟ್ಟೆ ಹುಡುಕುವ ತೊಂದರೆ ಕಡಿಮೆ ಆಗುತ್ತೆ, ವೇಸ್ಟ್ ಲ್ಯಾಂಡ್ ಅನ್ನು ಆದಾಯಗಳನ್ನ ಗಳಿಸಬಹುದು. ಆಮೇಲೆ ಸೌಳು ಜೋಳು ಭೂಮಿಯಲ್ಲೂ ಇದನ್ನ ಬೆಳೆಯೋದ್ರಿಂದ ಈಗ ಏನೂ ಬೆಳೆಯದಂತ ಭೂಮಿಯಲ್ಲಿ ಇದನ್ನ ಬೆಳೆದು ಆದಾಯ ತಗೋಬಹುದು ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ನಮ್ ಕಂಪ್ನಿ ಬಂದು 1957ರಿಂದ ಪ್ರಾರಂಭವಾಗಿರೋದು, ಇವತ್ತಿಂದ ಅಲ್ಲ. ಯಾಕಂದ್ರೆ ನೀವು ಯಾವುದೋ ಒಂದು ಈಗ ಫುಡ್ ಇಂಡಸ್ಟ್ರಿಗೆ ಹೋದಾಗ ಎಷ್ಟೋ ಇಂಡಸ್ಟ್ರಿಗಳಿಲ್ದ ಗಿಡಗಳನ್ನ ಹಚ್ಕೊಂತೀವಿ, ಅವ್ರ ರೈತರು ಬೆಳೀತಾರೆ, ಅವ್ರಿಗೆ ಮಾರುಕಟ್ಟೆ ಸಿಗಲ್ಲ. ಬಟ್ ಇದನ್ನ ಮಾಡೋದ್ರಿಂದ ರೈತರಿಗೆ ನಾವೇ ಇಂಡಸ್ಟ್ರಿ ಅಂದ್ರೆ ನಾವೇ ಮರು ಖರೀದಿ ತಗೊಂತೀವಿ, ಕೈಬೇಕಿರುತ್ತೆ. ಹುಡುಕೊಂದು ಮಾರುಕಟ್ಟೆ ಅಲ್ದಾಡುವ ರೈತರಿಗೆ ಅವಶ್ಯಕತೆ ಇರಲ್ಲ. ಓಕೆ, ಏನ್ ರೇಟಿಗೆ ತಗೊಳ್ತಾ ಇದೆ ಸರ್? ಸರ್ ಹೆಚ್ಚು ಕಮ್ಮಿ ಈಗ ಸೂಬಬಲ್ 4,500, ನಾವೇ ಅಲ್ಲೇ ಸ್ಪಾಟ್ ಜಾಗಕ್ಕೆ ಕಟಿಂಗ್, ಗಾಳಿ ಮರ 5,000 ಈ ತರ ತಗೋತೀವಿ. ಒಂದ್ ಎಕರೆ ಎಷ್ಟು ಗಿಡಗಳು ಕುತ್ಕೊಂತ ಸರ್? ಒಂದ್ ಎಕರೆಗೆ 2,400 ಸಸಿಗಳನ್ನ ಕೂಡ್ತೇವೆ ಸರ್. ಸರ್, ಅಂದಾಜಿಗೆ ನಾನು ಒಂದು ಗಾಳಿ ಮರ ಹಾಕ್ತೀನಿ ಅಂದ್ರೆ ಒಂದ್ ಎಕರೆಗೆ ಸೊ ಏನ್ ಆದಾಯ ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ವಾರ್ಷಿಕವಾಗಿ ಒಂದು 70,000 ಅಂತ 80,000 ಮಿನಿಮಮ್ ಇನ್ಕಮ್ ಬರುತ್ತೆ. ಒಂದು ವಾರ್ಷಿಕವಾಗಿ ಕೌಂಟ್ ಮಾಡಿದಾಗ ಓವರ್ ಆಲ್ ಹಾರ್ವೆಸ್ಟಿಂಗ್ 3 ಲಕ್ಷ ಹೆಚ್ಚು ಕಡಿಮೆ ಬರುತ್ತೆ. ಸೊ 3 ವರ್ಷಕ್ಕೆ ಹಾರ್ವೆಸ್ಟ್ ಮಾಡ್ಬೋದು? 3 ರಿಂದ 4 ವರ್ಷ. ನೀರ್ ಚೆನ್ನಾಗಿ ಕೊಟ್ರೆ 3 ವರ್ಷಕ್ಕೆ ಬರುತ್ತೆ, ಸ್ವಲ್ಪ ನೀರ್ ಕಡಿಮೆ ಇದ್ರೆ 4 ವರ್ಷಕ್ಕೆ ಬರುತ್ತೆ.